ಅಫಜಲಪುರ ಪೊಲೀಸರ ಕಾರ್ಯಾಚರಣೆ 8 ಗಂಟೆಗಳಲ್ಲಿ ಸುಲಿಗೆ ಆರೋಪಿಗಳ ಬಂಧನ. ಕಲಬುರಗಿ ಜಿಲ್ಲೆಯ ಸ್ಟೇಷನ್ ಗಾಣಗಾಪುರ ಚೌಡಾಪುರ ರಾಜ್ಯ ಹೆದ್ದಾರಿಯಲ್ಲಿ ನಡೆದ ಸುಲಿಗೆ ಪ್ರಕರಣವನ್ನ ಅಫಜಲಪುರ ವೃತ್ತದ ಪೊಲೀಸರು ಕೇವಲ 8 ಗಂಟೆಗಳಲ್ಲಿ ಭೇದಿಸಿ 2 ಆರೋಪಿಗಳನ್ನು ಬಂಧಿಸಿ ಕಳ್ಳತನಗೊಂಡ ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ದಿನಾಂಕ 4/3/2025 ರಾತ್ರಿ 9:15ಕ್ಕೆ ದಿಕಸಂಗ ಗ್ರಾಮದ 2 ಯುವಕರು ಮೋಟಾರ್ ಸೈಕಲ್ನಲ್ಲಿ ಸ್ಟೇಷನ್ ಗಾಣಗಾಪುರಕ್ಕೆ ತೆರಳುತ್ತಿದ್ದಾಗ ರೈಲ್ವೆ ಬ್ರಿಡ್ಜ್ ಹತ್ತಿರ ಅಪರಿಚಿತ ದುಷ್ಕರ್ಮಿಗಳು ಅವರ ವಾಹನವನ್ನು ತಡೆದು ಬೆದರಿಸಿ ದೋಚಿಕೊಂಡು ಪರಾರಿಯಾಗಿದ್ರು. ಈ ಕುರಿತು ರೇವೂರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪೊಲೀಸ್ ಅಧೀಕ್ಷಕರು ಶ್ರೀ ಅಡ್ಡೂರು ಶ್ರೀನಿವಾಸುಲು ಐಪಿಎಸ್ ಅವರ ಪೊಲೀಸ್ ಅಧೀಕ್ಷಕರು ಶ್ರೀ ಮಹೇಶ್ ಮೇಘಣ್ಣನವರ ಕೆಎಸ್ಪಿಎಸ್ ಹಾಗೂ ಶ್ರೀ ಗೋಪಿ ಬಿಆರ್ ಪೊಲೀಸ್ ಉಪಾಧೀಕ್ಷಕರು ಅವರ ಮಾರ್ಗದರ್ಶನದಲ್ಲಿ ಪೊಲೀಸ್ ತಂಡ ರಚಿಸಲಾಗಿತ್ತು. ಶ್ರೀ ಚೆನ್ನಯ್ಯ ಹಿರೇಮಠ ಸಿಪಿಐ, ಶ್ರೀ ಸೋಮಲಿಂಗ ಒಡೆಯರ್ ಶ್ರೀ ರಾಹುಲ ಪವಾಡೆ ಪಿಎಸ್ಐ, ಶ್ರೀ ಕಮಲು ರಾಠೋಡ ಪಿಎಸ್ಐ ಹಾಗೂ 2 ಸಿಬ್ಬಂದಿಗಳು ಸಕ್ರಿಯ ಕಾರ್ಯಾಚರಣೆ ನಡೆಸಿದ್ರು. ತನಿಖೆಯ ನಂತರ ದಿನಾಂಕ 5/3/2025 ಬೆಳಗ್ಗೆ 7:30ಕ್ಕೆ ಆರೋಪಿಗಳಾದ ಸುಧಾಕರ್ ವಯಸ್ಸು 26, ಡ್ರೈವರ್ ದುತ್ತರಗಾಂವ್ ಆಳಂದ, ರಾಹುಲ್ ವಯಸ್ಸು 19, ಕೂಲಿ ಕೆಲಸ ಭಟ್ಟರಗ ಆಳಂದ ಅವರನ್ನ ಬಂಧಿಸಿ 1,50,000 ಮೌಲ್ಯದ 2 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಳ್ಳಲಾಯಿತು. ಪ್ರಾಥಮಿಕ ತನಿಖೆಯಿಂದ ಈ ಆರೋಪಿಗಳು ಕೊಲೆ, ಹೊಡೆದಾಟ ಮತ್ತು ಇತರ ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಪೊಲೀಸ್ ಇಲಾಖೆಯ ಕಾರ್ಯತತ್ಪರತೆಗಾಗಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಶ್ಲಾಘನೆ ವ್ಯಕ್ತಪಡಿಸಿ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ.